ಈ ವಿಡಿಯೋ ನನ್ನ ಪ್ರೀತಿಯ ಅಭಿಮಾನಿ ಶೈಲಜಾ ಅಮರ್ನಾಥ್ ಅವರಿಗೆ, ಲಾಯರ್ ಮೇಡಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಮೇಡಮ್. ಯಾಕಂದ್ರೆ ನಿಮ್ಮ ಪ್ರೊಫೆಷನಿಗೆ, ನಿಮಗಲ್ಲ, ನಿಮ್ಮ ಪ್ರೊಫೆಷನಿಗೆ. ಯಾವತ್ತೂ ನಿಮ್ಮನ್ನು ಕೋರ್ಟಲ್ಲಿ ನೋಡಿದವರಿಲ್ಲ, ಕ್ಲಬ್ ಹೌಸಲ್ಲಿ ನೋಡಿದವರು ಇರೋದು. ಇರಲಿ ಬಿಡಿ, ಪರವಾಗಿಲ್ಲ. ಸೊ ನಿನ್ನೆ ನನಗೇನೋ ಬೈದ್ರಂತೆ. ಲಾಸ್ಟ್ ಒಂದು 10 ಗಂಟೆಗೆ ವೀಡಿಯೋ ಬಂತು, ಕೌಂಟರ್ ಪ್ಲೀಸ್ ಅಂತ. ಟುಮಾರೋ ಅಂತ ಹೇಳಿದೆ. ಬೆಳಿಗ್ಗೆ ಸ್ವಲ್ಪ ಬ್ಯುಸಿ ಇದ್ದೆ, ಆಯಿತಾ. ಸೊ ಇವಾಗ ಸ್ವಲ್ಪ ಬಿಡುವಾಯಿತು, ಒಂದು ವೀಡಿಯೋ ಮಾಡೋಣ ಅಂತ. ಮೇಡಮ್ಗೆ ಬೈಯೋದಿಲ್ಲ ಮೇಡಮ್, ನಿಮ್ಗೆ ಎಷ್ಟು ಬೈದರೂ ಅಷ್ಟೇ. ಮಾನ ಮರ್ಯಾದೆ ಇದ್ದವರಿಗೆ ಬೈದರೆ ಮಾನ ಮರ್ಯಾದೆ ಹೋಗುತ್ತೆ. 3 ಬಿಟ್ಟವರಿಗೆ ಬೈದ್ರೆ ಏನು ಪ್ರಯೋಜನ ರೀ. ಯಾರು ಹೇಳಿದರು ಮೇಡಮ್ ನೀವು ಸ್ವಲ್ಪ ಹಾಡೆಲ್ಲ ಹೇಳಬೇಕು ಅವಳ ಥರ ಅಂತ. ಅವಳ ಹಾಗೆ ಲೂಸಲ್ಲ ನಾನು ಅಂತ ಹೇಳಿದೆ, ಆಯಿತಾ. ಆ ಹೆಂಗಸಿಗೆ ಏನು ಹೇಳಿ ಪ್ರಯೋಜನ ಇಲ್ಲ ರೀ. ಅದು ಪ್ರಶಾಂತ್ ಬಲೆಗೆ ಅಲ್ಲ, ಈ ಹೆಂಗಸು ಪ್ರಶಾಂತನ್ನು ಗಾಳ ಹಾಕಿ ಆಗಿದೆ. ಅವಳಿಗೂ ಪ್ರಶಾಂತ್ಗೆ ಸೇರಿ ಪಾಡ್ಕಾಸ್ಟ್ ಮಾಡಬೇಕು, ಮಾಡಲಿ ಅಪ್ಪ, ನಮಗೇನು. ಪಾಡ್ಕಾಸ್ಟ್ ಮಾಡಲಿ, ಏನು ಬೇಕದು ಸಾಯಲಿ, ಆಯಿತಾ. ಅವನು ಇವಳನ್ನು ವರ್ಣಿಸುವುದು, ಇವಳು ಚಂದ ಅಂತ ಹೇಳೋದು, ಇವಳ ಮಾತು ಚಂದ ಅಂತೆ, ನಡೆ ಚಂದ, ನುಡಿ ಚಂದ ಇರಲಪ್ಪ, ಅದು ನನ್ನನ್ನು ರುಚಿಗೆಳಿಸ್ಲಿಕ್ಕೆ ಹೇಳೋದು, ಆಯಿತಾ. ನನ್ನ ತಲೆಯಿಂದ ಪ್ರಶಾಂತ್ ಅದು ಅಪವಾದ ಹೋದರೆ ಸಾಕು ನನಗೆ. ಯಾಕಂದರೆ ಇಲ್ಲಿ ಫುಲ್ ಅನಿತಾ ಪ್ರಶಾಂತ್ ಅಂತ ಸ್ಪ್ರೆಡ್ ಆಗಿದೆ, ಆಯಿತಾ. ನಿನ್ನೆ ನನಗೆ ಯಾರೋ ಹೇಳೋಗ್ಲೇ ಹೇಳಿದೆ, ಹೋಗಲಿ ಮಾರೆ, ಒಮ್ಮೆ ನನ್ನ ತಲೆಯಿಂದ ಹೋಗಲಿ, ಅವಳ ಜೊತೆ ಕತೆ ಕಟ್ಟಿ ನನಗೆ ಕಟ್ಟಬೇಡಿ ಕತೆ ಅಂತ. ಇಲ್ಲ, ಅವರು ಮ್ಯಾಚ್ ಸರಿ ಇಲ್ಲ, ನಿಮ್ಮದೇ ಚೆನ್ನಾಗಿದೆ ಅಂತ. ಬೇಡ ಮಾರೆ, ನನ್ನ ವಿಷಯಕ್ಕೆ, ಅವನ ವಿಷಯನೇ ನನಗೆ ಹೇಳ್ಬೇಡಿ, ಆಯಿತಾ. ಅದು ಒಂದು ಸೈಕೋ, ಅವಳು ಒಂದು ಸೈಕೋ. ಒಂದು ಹೇಳ್ತೀನಿ, ಹೆಂಗಸು ಚಂದ ಏನಿಲ್ಲ, ಆಯಿತಾ. ನನಗೇನು ಇಷ್ಟ ಆಗಿಲ್ಲ, ಮುಖದಲ್ಲಿ ಲಕ್ಷಣ ಏನಿಲ್ಲ, ಬಟ್ ಕೂದಲು ಉದ್ದ ಇದೆ. ನಂಗೆ ಆ ಕೂದಲು ತುಂಬ ಇಷ್ಟ ಆಯಿತು. ಮೇ ಬಿ ಅದಕ್ಕೆ ಪ್ರಶಾಂತ್ ಬಿದ್ದಿದ್ದು, ನನಗೆ ಗೊತ್ತಿಲ್ಲ. ಇರಲಿ, ಅವರದ್ದು ಕಂಟಿನ್ಯೂ ಆಗಲಿ. ನನ್ನನ್ನೊಂದು ಬಿಟ್ಟು ಬಿಡಿ ಮಾರ್ರೆ, ಆ ಎಡಿಟ್ ಮಾಡೋದು, ಚಾಟ್ಗಳು, ಇದು ಗೊತ್ತಾಯ್ತಲ್ಲ. ಶೈಲಜಾ, ಅವನನ್ನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡು, ನಿನಗೆ ಚಾಟ್ ಮಾಡ್ತಾನೆ. ನಿನಗೆ ಕೆಲವೆಲ್ಲ ನಾನು ಕೇಳ್ತೀನಿ, ಅವನು ಸೇಮ್ ಡೈಲಾಗು, ಆಯಿತಾ. ಬ್ಲ್ಯಾಕ್ ಮ್ಯಾಜಿಕ್ಕು, ಅದು ಇದು ಎಲ್ಲ ಸ್ಟೋರಿ. ರೇಖಿ ನನ್ನ ಕೈ ನೋಡಿನೂ ಹೇಳಿದಾನೆ, ತುಂಬ ಆಸ್ತಿ ಇದೆ ನಿಮಗೆ, ತುಂಬ ದುಡ್ಡಿದೆ ನಿಮಗೆ, ಏನೇನೋ ಹೇಳ್ತಾನೆ ಬಿಡಿ. ಸೊ ಅದೇ ಹುಚ್ಚನ್ನು ನನ್ನಲ್ಲಿ ಹುಚ್ಚು ಕಟ್ತಾ ಇದ್ದ. ನನಗೆ ಫಸ್ಟ್ 1-2-3 ಸಲ ಸರಿ ಅಂತ ಅನ್ನಿಸ್ತು. ಮತ್ತೆ ನೋಡೋ ಗೊತ್ತಾಯಿತು ನನಗಿಂತ ದೊಡ್ಡ ಸೈಕೋ ಇವನು ಅಂತ, ಆಯಿತಾ. ಹೆಂಡತಿಯನ್ನು ದೂರುದು ಸಾಧ್ಯ ಆದರೆ ಶೈಲಜಾ, ಅವನಿಗೂ ಒಂದು ಹೆಂಡ್ತಿದ್ದಾಳೆ. ನಾನು ತುಂಬ ಟ್ರೈ ಮಾಡಿದೆ ಇದು ಮಾಡಲಿಕ್ಕೆ, ಗೊತ್ತಿಲ್ಲ ಏನಾಗಿದೆ ಅಂತ. ನಿಂಗೆ ಗೊತ್ತಿರ್ಬೋದು, ಯಾಕಂದರೆ ಪರ್ಸ್ನಲಿ ತುಂಬ ಕಾಂಟ್ಯಾಕ್ಟ್ ಇರೋದು ನಿನ್ನಲ್ಲಿ ಅಲ್ವಾ. ಸಾಧ್ಯ ಆದರೆ ಗಂಡ ಹೆಂಡ್ತಿಯನ್ನು ಸರಿ ಮಾಡು, ನಾನು ನಿನ್ನನ್ನು ಬೈಯಲ್ಲ, ಆಯಿತಾ. ಮತ್ತು ಗಾಣಿಗನ್ ಮ್ಯಾಟ್ರಲ್ಲಿ ಕರ್ಮ ರಿಟರ್ನ್ಸ್ ಶೈಲಜಾ, ಕರ್ಮ ರಿಟರ್ನ್ಸ್ ಗಾಣಿಗನಿಗೂ ಸಿಗುತ್ತೆ, ನಿಂಗೂ ಸಿಗುತ್ತೆ, ಪ್ರಶಾಂತಿಗೂ ಸಿಗುತ್ತೆ. ಅನಿತಾ ಒಬ್ಬಳು ಬ್ರಾಹ್ಮಣ ಮಹಿಳೆ, ಆಯಿತಾ. ಜಾತಿ ಬಗ್ಗೆ ತುಂಬ ಅಭಿಮಾನವಿದೆ ಇದು ಶೈಲಜಾ. ನನಗೆ ಅತ್ಯಂತ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದೆ, ಲಾಸ್ಟ್ ಜನ್ಮ ನಂದಿದ್ರಲ್ಲಿ ಮೋಕ್ಷ ಸಿಗಬೇಕು ಅಂತ ಪ್ರಶಾಂತ್ ಹೇಳಿದ್ದಾರೆ, ಗೊತ್ತಿಲ್ಲ, ಆಯಿತಾ. ಅಂತೂ ನಾನು ಹೆಮ್ಮೆ ಪಡ್ತೀನಿ ಒಂದು ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದ್ದು ಮಾತ್ರ ಅಲ್ಲ, ಕರ್ಮ ಧರ್ಮಗಳನ್ನು ಅನುಸರಿಸ್ತಾ ಇದ್ದೀನಿ. ಅದರ ಫಲನೇ ಈಗ ದೇವರು ಕೊಡ್ತಾ ಇರೋದು ನಿಮಗೆಲ್ಲ. ಹುಚ್ಚು ಹಿಡಿಸಿದ್ದು ಶೈಲಜಾ ಅಮರ್ನಾಥ್ಗೆ ಹುಚ್ಚು ಹಿಡ್ದಿದೆ, ಹುಚ್ಚು ಥರ ಆಡ್ತಾಳೆ. ಇನ್ನೊಂದು, ಪ್ರಶಾಂತಿಗೆ ಬೀದಿ ಬಿಕಾರಿ ಆಗಿದ್ದಾನೆ, 5 ಪೈಸೆ ಇಲ್ಲ ದುಡ್ಡಲ್ಲಿ. ಗಾಣಿಗನಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಆ್ಯಕ್ಚುಲಿ ಪ್ರಶಾಂತ್ ಒಳ್ಳೆಯವರು ಅಂತೆ, ಗೊತ್ತಿಲ್ಲ. ಡಿ ಗ್ಯಾಂಗ್ ಕೂಡ ಹೇಳೋದು ಪ್ರಶಾಂತನ ತಲೆ ಹಾಳು ಮಾಡೋದು ದಿನೇಶ್ ಗಾಣಿಗ. ಸೊ ನಾನು ಕೊಟ್ಟ ಶಾಪ ಪ್ರಶಾಂತಿಗೆ ತಟ್ಟಿದ್ದು ದಿನೇಶ್ ಗಾಣಿಗೆ. ಬಿಕಾಸ್ ಇಟ್ ಈಸ್ ಕ್ಲಿಯರ್ ದ್ಯಾಟ್ ದಿನೇಶ್ ಗಾಣಿಗ ಈಸ್ ಪ್ಲೇಯಿಂಗ್ ಅರೌಂಡ್. ಇರಲಿ, ನಾವೇನು ಹೇಳೋದು ಬೇಡ ಆ ವಿಷಯದಲ್ಲಿ. FIR ಆಗಿದ್ದಂತ ಹೌದು, ಅದು ಕನ್ಫರ್ಮ್ ಮಾಡಿದ್ದೀನಿ. ಆದಷ್ಟು ಬೇಗ ನಾನು ಸಹಕರಿಸ್ತೀನಿ. ಅವಳು ಸಿಕ್ಕಿದಾಳ ಇಲ್ವಾ ಗೊತ್ತಿಲ್ಲ, ಅದು ಅವರ ಪರ್ಸ್ನಲ್ ವಿಷಯ. ನಾನು ಖುಷಿ ಪಡ್ತೀನ ಹೇಳಿದ್ರೆ ಹೌದು, ಇಲ್ಲ ದುಃಖ ಪಡ್ತೀನಿ ಅಂದರೆ ಅದು ಹೌದು. ಹೆಣ್ಣು ಮಗಳು ಅಂತ ಹೇಳೋಕೆ ಬೇಜಾರಾಗುತ್ತೆ, ಬಟ್ ಅವ್ರು ಮಾಡಿದ ಕರ್ಮಕ್ಕೆ ಅನುಭವಿಸ್ಬೇಕು, ಅದಕ್ಕೇನು ಬೇಜಾರಿಲ್ಲ. ಕೇಸ್ ಕೊಡಲಿ ಅಲ್ಲ ನನ್ನ ಮೇಲೆ, ನಷ್ಟ ಮೊಕದ್ದಮೆ, ಡಿಫಾಮೇಷನ್ ಕೇಸ್. ಶೈಲಜಾ ಇದ್ದಾಳೆ, ವಿಜಯವಾಸು ಪೂಜಾರಿ ಅವರಿದ್ದಾರೆ, ಕೇಸ್ ಕೊಡಲಿ. ನನಗೆ ಡಿಪ್ರೆಷನ್ ಇದೆಯಾ? ನನಗೆ ಏನು ಕರ್ಮನೂ ಇಲ್ಲ, ಐ ಆಮ್ ನಾರ್ಮಲ್. ಡಿಪ್ರೆಷನು ಇಲ್ಲ, ಕರ್ಮನೂ ಇಲ್ಲ, ಆಯಿತಾ. ಸ್ವಲ್ಪ ಸಿಟ್ಟು ಜಾಸ್ತಿ, ತಾಳ್ಮೆ ಇಲ್ಲ ಅಷ್ಟೇ. ಮತ್ತು ನಾನು ನಿದ್ದೆ ಮಾಡ್ತೀನಿ, ಬಿಂದಾಸ್ ನಿದ್ದೆ ಮಾಡ್ತೀನಿ. ಲಾಸ್ಟ್ ಟೈಮ್ ಉಡುಪಿಗೆ ಹೋಗಿ ಬಂದಮೇಲೆ ಪ್ರಶಾಂತನೊಮ್ಮೆ ಓಡಿಸಿದ ಮೇಲೆ ಕೈಗೆ ಸಿಗಲಿಲ್ಲ ಮಗ ನನಗೆ, ಇಲ್ಲಾಂದರೆ ಓಡಿಸಿದ ಮೇಲೆ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಾಯಿದ್ದೀನಿ. ನಿದ್ದೆ ಸ್ವಲ್ಪ ಜಾಸ್ತಿ, ಅದಕ್ಕೆ ಸಾಕಾಗ್ತಿಲ್ಲ ನಿದ್ದೆ, ಆಯಿತಾ. ಬೇರೇನೂ ಸಮಸ್ಯೆ ಇಲ್ಲ. ಶುಗರು ನಾರ್ಮಲ್ ಇದೆ, ಪ್ರೆಷರು ಸ್ವಲ್ಪ ಕಡಿಮೆ, BP ಲೋ. ನಿನ್ನೆ ಕೆಲವರೆಲ್ಲ ಸಜೆಸ್ಟ್ ಮಾಡಿದರು, BP ರೈಸ್ ಆಗಲ್ಲ, ತುಂಬ ಲೋ. ನಂಗೆ ಫ್ಯಾಮಿಲಿ ಹೆರಿಡಿಟ್ರಿನೇ ಲೋ, ಏನು ಮಾಡಲಿಕ್ಕಾಗಲ್ಲ. ಆರೋಗ್ಯದಲ್ಲಿ ಚೆನ್ನಾಗಿದ್ದೀನಿ, ನೋ ಪ್ರಾಬ್ಲಮ್.
ಸೊ ನನಗೆ ಮಾತಾಡಬೇಕು ಅನಿಸಿದಾಗೆಲ್ಲ ನನ್ನ ಚಾನಲಿಗೆ ಬಂದು ಮಾತಾಡ್ತೀನಿ. ಶೈಲಜಾ, ನೀನು ಯಾರು ಕೇಳೋಕ್ಕೆ? ಗಾಣಿಗರ ಬಗ್ಗೆನೂ ಮಾತಾಡ್ತೀನಿ, ಅವರ ಬಗ್ಗೆನೂ, ಮಾಯಿಶೆಟ್ಟಿ ತಿಮ್ಮರೋಡಿ ಬಗ್ಗೆನೂ ಮಾತಾಡ್ತೀನಿ, ಮಟ್ಟಣ್ಣನ ಬಗ್ಗೆನೂ ಮಾತಾಡ್ತೀನಿ, ನಿನ್ನ ಬಗ್ಗೆನೂ ಮಾತಾಡ್ತೀನಿ, ಪ್ರಶಾಂತ್ ಬಗ್ಗೆನೂ ಮಾತಾಡ್ತೀನಿ. ನಾಲಿಗೆ ಕೊಟ್ಟಿರೋದೇ ಮಾತಾಡೋಕ್ಕೆ, ಆಯಿತಾ? ಮಾತು ಮುಂದುವರಿತಾ ಇರ್ತದೆ. ನೀನು ಎಷ್ಟೇ ಬೈದರೂ ಐ ಹ್ಯಾವ್ ನಾಟ್ ಆ್ಯಕ್ಸೆಪ್ಟೆಡ್ ಇಟ್ ಶೈಲು. ಇಟ್ ವಿಲ್ ಬಿ ಐ ಆಮ್ ಗಿವಿಂಗ್ ಬ್ಯಾಕ್ ಟು ಯು ಓನ್ಲಿ. ನೀನು ಹೇಳಿದ ಎಲ್ಲ ಬೈಗುಳಗಳು ನಿನಗೇ ಸಮರ್ಪಣೆ ಮಾಡಿ ನಾನು ಯಾವುದನ್ನು ಸ್ವೀಕರಿಸಿದೆ. ನಾನಿನ್ನು ಪ್ರಶಾಂತ್ ಥರ ಶೂನ್ಯ ಯೋಗಿ ಆಗ್ತೀನಿ, ಏನು ಚಿಂತೆ ಮಾಡೋದಿಲ್ಲ, ಸ್ಥಿತಪ್ರಜ್ಞಳಾಗ್ತೀನಿ, ಆಯಿತಾ? ನನಗೆ ಪ್ರಶಾಂತ್ ಮೊದಲೇ ಹೇಳಿಕೊಟ್ಟಿದ್ದಾರೆ ತುಂಬ. ಅದು ನಾನು ಇದು ಮಾಡಲಿಲ್ಲ, ಅಪ್ಲಿಕೇಬಲ್ ಮಾಡಲಿಲ್ಲ ಲೈಫಲ್ಲಿ. ನೋಡೋಣ, ನನ್ನ ಗುರುಗಳನ್ನು ಏಕಲವ್ಯ ಥರ ಅವರು ನನ್ನ ಮುಂದೆ ಇಲ್ಲದಿದ್ರೂ ಮನಸ್ಸಲ್ಲಿ ಧ್ಯಾನಿಸಿಕೊಂಡು ನನ್ನ ಗುರುಗಳಿಂದ ಕೆಲವು ವಿದ್ಯೆಗಳನ್ನೆಲ್ಲ ಕಲಿತೀನಿ ನಾನು. ರೇಖಿ, ಜ್ಯೋತಿಷ್ಯ, ಮ್ಯಾಜಿಕ್ಕು, ಬ್ಲ್ಯಾಕ್ ಮ್ಯಾಜಿಕ್ಕು, ವಶೀಕರಣ, ಸಂಮೋಹನ, ಇದೆಲ್ಲ ಕಲಿತೀನಿ ನಾನು. ಸೊ ಜೋಕ್ಸ್ ಅಪಾರ್ಟ್, ಕರ್ಮ ರಿಟರ್ನ್ಸ್. ಅನಿತನ ಹಿಂದೆ ಯಾರೆಲ್ಲ ಆಟ ಆಡಿದ್ದಾರೆ? ಸೌಜನ್ಯ ಎಂಬ ಶಕ್ತಿ ಇದ್ದರೆ, ಸೌಜನ್ಯ ದೇವತೆ ಅಂತ ಒಪ್ಕೊಳ್ಳೋದ ಒಂದು ಶಕ್ತಿ ಇದ್ದರೆ, ಆಯಿತಾ? ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಮಂಜುನಾಥ, ಕದ್ರಿಯಲ್ಲಿ ಅಣ್ಣಪ್ಪ ಮಂಜುನಾಥ ಇದ್ದಾನೆ ಅಂತಾದರೆ, ಅನಿತ ಸತ್ಯ ನ್ಯಾಯ ಧರ್ಮದಲ್ಲಿ ಇದ್ದಾಳೆ ಅಂತಾದರೆ, ಅನಿತನ ಜೊತೆ ದೇವರಿದ್ದಾರೆ. ಅನಿತನ ಜೊತೆ ಆಟ ಆಡಿದವರ ಮೇಲೆ ದೇವರು ತೋರಿಸ್ತಾರೆ. ಬ್ರಾಹ್ಮಣ ಸ್ತ್ರೀ ಶಾಪ ಎಂಬುದನ್ನು ನೀವು ಏನು ಅಂತ ತಿಳಿತೀರಾ? ಶಾಪ ಹಾಕಲ್ಲ ನಾನು, ಮನಸ್ಸು ನೊಂದರೆ ನಾನು ಶಾಪ ಹಾಕಲ್ಲ. ಕಲಿಯುಗದಲ್ಲಿ ಶಾಪ ತಟ್ಟಲ್ಲ. ಬಟ್ ಕರ್ಮ ರಿಟರ್ನ್ಸ್. ನನ್ನ ಮನಸ್ಸು ನೊಂದು ಎಲ್ಲಾದರೂ ನಾನು ದೇವರಲ್ಲಿ ಹೇಳ್ಕೊಂಡಿದ್ರೆ ಅಪ್ಲಿಕೇಶನ್ ಹಾಕಿ ಬರ್ತೀನಿ ಅಷ್ಟೇ. ಕಾನೂನು ಪರ ತೀರ್ಮಾನಗಳು ಆಗ್ತಾ ಇರುತ್ತೆ, ಕೋರ್ಟಲ್ಲಿದೆ, ಕೇಸ್ ನಡೀತದೆ, FIR ಆಗುತ್ತೆ. ಅದೊಂದು ಕಡೆ ಆದರೆ ಇಲ್ಲಿ ನಾನು ಹಿಟ್ ಮಾಡ್ತೀನಿ, ಆ ಕಡೆ ದೇವರು ಹಿಟ್ ಮಾಡ್ತಾರೆ. ಕರ್ಮ ನನಗೆ ಎಗೇನ್ಸ್ಟ್ ಹೋದವನು ಅನುಭವಿಸ್ತಾ ಇರ್ತಾನೆ, ಅನುಭವಿಸಿಯೇ ತಿರ್ತಾನೆ. ಅನಿತನ ಕಾಲು ಬುಡಕ್ಕೆ ಬಂದು ಬೀಳ್ತಾಳೆ. ದಿಸ್ ಇಸ್ ಟ್ರುತ್. ಅಹಂಕಾರ ಮಾತಾಡೋದಲ್ಲ. 6th ಸೆನ್ಸು ಇಲ್ಲ, ಇರೋದು ಕಾಮನ್ ಸೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ದೇವರು ಯಾವತ್ತೂ ನನ್ನ ಕೈ ಬಿಡಲ್ಲ. ದೇವರನ್ನು ನಂಬಿದ್ದೀನಿ, ಪ್ರಕೃತಿಯನ್ನು ನಂಬಿದ್ದೀನಿ. ದೇವರು ಅಂತ ಹೇಳುವಾಗ ನೀವು ರಾಮಕೃಷ್ಣ ಹಾಗೇನಲ್ಲ, ನಾನು ಸಂಪೂರ್ಣ ಶರಣಾಗಿದ್ದು ಕೃಷ್ಣನಿಗೆ. ಒಬ್ಬರು ಹೇಳಿದರು, ಮಾಧವನಿಗೆ ಸಂಪೂರ್ಣ ಶರಣಾಗಿ ಬಿಡು ಅಂತ. ದೇವಿ ಸದಾ ಇದ್ದಾಳೆ ಹಿಂದೆ ಅಂತ. ಇನ್ನೊಂದು ಹೇಳ್ತೀನಿ, ಒಬ್ಬರು ಹೇಳಿದರು, ಪ್ರಾಣಿ ತಲೆ ಇರೋ ದೇವರುಗಳು ಲಕ್ಷ್ಮೀ ನರಸಿಂಹ, ಹನುಮಂತ, ಗಣಪತಿ, ಇವರಿಗೆ ಹೆಚ್ಚು ಇದು ಮಾಡು. ಇವರು ರಾಯರ ದಿವಸ ರಾಯರಿಗೆ ಹೂ ಇಡ್ತಾ ಇದ್ದೆ, ಬಲ ಸೈಡಿಂದ ಹೂ ಬಿತ್ತು, ಒಳ್ಳೆಯದಾಯಿತು. ಸುಜಾತಾ ಭಟ್ ಮ್ಯಾಟ್ರಲ್ಲಿ ನಮ್ಮ ಶೈಲಜಾ ಮರ್ದಂತಿಗೆ ನಗು ಖುಷಿ ಬ್ರೇಕಪ್ ಆಯಿತು ಅಂತ. ಇಟ್ಸ್ ಎ ಟೆಂಪರರಿ ಬ್ರೇಕಪ್. ಅವರು ನನ್ನಲ್ಲಿ ಮಾತಾಡಲಿಕ್ಕೆ ಬಂದರೆ ಮಾತಾಡ್ತೀನಿ, ಮತ್ತು ಹೆಲ್ಪ್ ಮಾಡಲಿಕ್ಕೆ ಬಂದರೆ ಹೆಲ್ಪ್ ಬೇಕು ಅಂತಿದ್ದರೆ ಹೆಲ್ಪ್ ಮಾಡ್ತೀನಿ, ಅದೇನೋ ನಮ್ಮ ಪ್ರಾಬ್ಲಮ್. ಶೀಸ್ ಅ ಸೀನಿಯರ್ ಸಿಟಿಸನ್, ಏಜ್ಡ್ ಲೇಡಿ. ಒಮ್ಮೊಮ್ಮೆ ಕನಿಕರ ಅನ್ನಿಸ್ತದೆ, ಆಯಿತಾ? ಅವರು ಒಮ್ಮೆ ಮಾಡುವ ಅಹಂಕಾರಕ್ಕೆ ಸಿಟ್ಟು ಬರುತ್ತೆ. ಸೊ ಇಟ್ ಈಸ್ ನಾಟ್ ಎ ಬ್ರೇಕಪ್, ಇಟ್ ಈಸ್ ಎ ಟೆಂಪರರಿ ಬ್ರೇಕಪ್. ಮೇ ಬಿ ಸರಿ ಆಗ್ಬೋದು, ಅಮ್ಮ ಮಕ್ಕಳಲ್ವಾ. ಪ್ರಶಾಂತ್ ನನ್ನ ಮ್ಯಾಟ್ರು ಸರಿಯಾಗುತ್ತೆ. ನಾನು ತುಂಬ ಕಡೆ ಕೇಳಿದ್ದೀನಿ, ಸರಿ ಆಗುತ್ತೆ. ಅದು ಒಂದೇ ವಿಷಯ, ನಮ್ಮಿಬ್ಬರ ನಡುವೆ ಬೇರೆಯವರು ಮೂಗು ತೋರಿಸ್ಬಾರ್ದು ಅಷ್ಟೇ. ಸರಿ ಮಾಡ್ಕೋತೀನಿ, ನಾನೇ ಮಾಡ್ಕೋತೀನಿ. ಸೊ ಡೋಂಟ್ ವರಿ ಶೈಲಜಾ. ಈಗ ಸದ್ಯಕ್ಕೆ ಪ್ರಶಾಂತಿಗೆ ಸಪೋರ್ಟ್ ಆಗಿರು. ಹೀ ನೀಡ್ಸ್ ಮನಿ, ಫೈನಾನ್ಷಿಯಲಿ ನೀಡ್ಸ್ ಯುವರ್ ಸಪೋರ್ಟ್, ಮೋರಲಿ ಹೀ ನೀಡ್ಸ್ ಸಪೋರ್ಟ್. ಸೊ ತುಂಬ ಚೆಂದ ಮಾತಾಡ್ತೀಯ, ಆತನಿಗೂ ತುಂಬ ಖುಷಿಯಾಗಿದೆ. ಖುಷಿಯಾಗಿರಿ, ಆದರೆ ಅಮ್ಮನತನ ಮಾತ್ರ ಬಿಟ್ಟು ಪ್ರಶಾಂತ್ ಹಿಂದೆ ಹೋಗಬೇಡ. ದಟ್ಸ್ ಆಲ್. ಥ್ಯಾಂಕ್ ಯು.